ಸ್ವರ್ಣ ಭಾರತ್ ಫೌಂಡೇಶನ್ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ಸ್ವರ್ಣ ಭಾರತ್ ಟೈಮ್ಸ್ ಕನ್ನಡ ಪತ್ರಿಕೆ ಹಾಗೂ ಇಂಗ್ಲಿಷ್ ಮ್ಯಾಗಝೀನ್ ಅನ್ನು ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದ ವಿಶೇಷ ಭಾಗವಾಗಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಹಾಗೂ ಸೇವೆ ಸಲ್ಲಿಸಿರುವ ಸಾಧಕರನ್ನು ಗುರುತಿಸಿ ನ್ಯಾಷನಲ್ ಎಕ್ಸಲೆನ್ಸ್ ಅವಾರ್ಡ್ಸ್ 2026 ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಆರ್.ವಿ. ಮಮತಾ ದೇವರಾಜ್, ಸಮಾಜ ಸೇವಕಿ, ಜಾನ್ವಿ ಆರ್, ಕನ್ನಡ ನಟಿ ಹಾಗೂ ಸಮಾಜ ಸೇವಕಿ, ಜೆಡಿಎಸ್, ನವಿತಾ ಜೈನ್, ನ್ಯೂಸ್ 18 ಕನ್ನಡದ ಹಿರಿಯ ಆಂಕರ್ ಮತ್ತು ಪ್ರೊಡ್ಯೂಸರ್, ಹಾಗೂ ಡಾಕ್ಟರ್ ಹೇಮಂತ ರಾಜು, ಎಸ್ಎಲ್, ಇನ್ಸ್ಪೆಕ್ಟರ್ ಜನರಲ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳು ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸಿ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಗೌರವಿಸುತ್ತಿರುವ ಸ್ವರ್ಣ ಭಾರತ್ ಫೌಂಡೇಶನ್ನ ಸಮಾಜಮುಖಿ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಲ್ಲದೆ ಸ್ವರ್ಣ ಭಾರತ್ ಟೈಮ್ಸ್ ಜನರ ಧ್ವನಿಯಾಗಿ ಸಮಾಜದ ಸತ್ಯ ಮತ್ತು ಸಾಧನೆಗಳನ್ನು ಜನರಿಗೆ ತಲುಪಿಸುವ ಪ್ರಬಲ ಮಾಧ್ಯಮವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸ್ವರ್ಣ ಭಾರತ್ ಟೈಮ್ಸ್ ತಂಡದ ವಿಶ್ವಕೀರ್ತಿ ಎವಿ, ಎಕ್ಸಿಕ್ಯೂಟಿವ್ ಎಡಿಟರ್, ವಿಜಯ್ ಕುಮಾರ್, ಮ್ಯಾನೇಜಿಂಗ್ ಎಡಿಟರ್ ಹಾಗೂ ಪಿಎಸ್ ಕುಮಾರ್, ಬೋರ್ಡ್ ಆಫ್ ಡೈರೆಕ್ಟರ್ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು, ಪ್ರಶಸ್ತಿ ಪುರಸ್ಕೃತರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಸ್ವರ್ಣ ಭಾರತ್ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಸಿಇಒ ಮತ್ತು ಸ್ವರ್ಣ ಭಾರತ್ ಟೈಮ್ಸ್ ಎಡಿಟರ್ ಇನ್ ಚೀಫ್ ಡಾಕ್ಟರ್ ರಜನಿ ಸಂತೋಷ್ ಹಾಗೂ ತಂಡದ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ರಜನಿ ಸಂತೋಷ್ ಅವರು ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಇದೇ ರೀತಿ ವೈಬ್ರೆಂಟ್ ಆಗಿ ಎಲ್ಲ ಎಷ್ಟು ಜನ ಹೆಣ್ಣುಮಕ್ಕಳೇ ಜಾಸ್ತಿ ನೋಡ್ತೀವಿ. ಸೊ ಅವ್ರಿಗಿರೋ ಒಂದು ಗೌರವ, ಹೆಣ್ಮಕ್ಳ ಮೇಲೆ ಇರುವಂಥ ರೆಸ್ಪೆಕ್ಟು ವಿ ಕ್ಯಾನ್ ಮೇಕ್ ಔಟ್. ಇಷ್ಟು ಜನ ಹೆಣ್ಮಕ್ಳನ್ನ ಸೇರಿಸೋದು, ಇಷ್ಟು ಜನನ ಪ್ರೋತ್ಸಾಹ ನೀಡುವಂಥದ್ದು. ಈಗ ಅವರು ಒಂದು ಮ್ಯಾಗ್ಝಿನ್ ಲಾಂಚ್ ಮಾಡಿದ್ರು, ಸ್ವರ್ಣ ಭಾರತ್ ಟೈಮ್ಸ್ ಅಂತ ಹೇಳಿ. ಆ ಬುಕ್ ಐ ವಾಸ್ ಜಸ್ಟ್ ಗೋಯಿಂಗ್ ಥ್ರೂ. ಈಸ್ ಅ ವೆರಿ ಬಿಗ್ ಫ್ಯಾನ್ ಆಫ್ ರಜನಿಕಾಂತ್ ಸರ್. ರಜನಿಕಾಂತ್ ಸರ್ ಇವತ್ತು ನಮ್ಮ ಬೆಂಗಳೂರು ಅವರು ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಹೀಸ್ ಬೀನ್ ರಿಕಗ್ನೈಸ್ಡ್ ಇಂಟರ್ನ್ಯಾಷನಲಿ. ಸೊ ಅಂಥ ಒಂದು ವ್ಯಕ್ತಿಯ ಒಂದು ಸಿದ್ಧಾಂತಗಳನ್ನು ಅವರು ಫಾಲೋ ಮಾಡ್ತಾರೆ ಅಂತ ಹೇಳೋಕ್ಕೆ ಒಂದು ಎಕ್ಸಾಂಪಲ್ ಅವರು ಮ್ಯಾಗ್ಝಿನಲ್ಲಿ ಕ್ಲಿಯರಾಗಿ ಹೇಳ್ತಿದ್ರು. ರಜನಿಕಾಂತ್ ಅವರು ಒಂದು ಸ್ನೇಹಿತರು ರಾಜ್ ಬಹದ್ದೂರ್ ಸರ್ ಬಗ್ಗೆ ಅವರು ಒಂದು ಇದು ಹೇಳ್ತಾರೆ, ಅವರ ಒಂದು ಎಕ್ಸ್ಪೀರಿಯನ್ಸ್, ಹೌ ಹೀ ಈಸ್ ಅ ಹೀರೋ ಟುಡೇ ಅಂತ. ಅವ್ರು ಮರ್ತಿಲ್ಲ ನೋಡಿ, ರಜನಿಕಾಂತ್ ಸರು ಅವ್ರ ರೂಟ್ಸ್ನ ಮರ್ತಿಲ್ಲ. ಯಾವತ್ತೂ ಬೆಂಗಳೂರು ಬಂದಾಗ ಅವ್ರಿಗೆ ತುಂಬ ಖುಷಿ ನಮ್ಮ ಬೆಂಗಳೂರಿನವನು ಅಂತ ಹೇಳ್ಕೊಳಕ್ಕೆ ಮತ್ತು ಕನ್ನಡದಲ್ಲಿ ಮಾತಾಡೋಕ್ಕೆ. ಎಷ್ಟೇ ಸೂಪರ್ ಸ್ಟಾರ್ ಆಗಲಿ ಆದರೂ ಅವರ ಒಂದು ಕಾನ್ವರ್ಸೇಷನಲ್ಲಿ ಅವರು ಹೇಳ್ತಾರೆ, ಇವತ್ತು ನಾನು ಐ ವಾಸ್ ನಥಿಂಗ್, ಕಂಡಕ್ಟರ್ ಆಗಿದ್ದೆ. ನನ್ನಲ್ಲಿರುವಂಥ ಒಂದು ಆ್ಯಕ್ಟ್ರನ್ನ ಗುರುತಿಸಿ ಇವತ್ತು ನನ್ನ ಸ್ನೇಹಿತರಾದಂಥ ರಾಜ್ ಬಹದ್ದೂರ್ ಸಾರು ನನ್ನನ್ನು ಗುರುತಿಸಿ, ನಾನು ಆ್ಯಕ್ಟ್ರ್ ಅಂತ ಅವ್ರಿಗೆ ಅವರಲ್ಲಿರೋ ಕ್ವಾಲಿಟೀಸ್ನ ಗುರುತಿಸಿ ಎಂಕರೇಜ್ ಮಾಡಿದ್ದಾರೆ ನಮ್ಮ ರಾಜ್ ಬಹದ್ದೂರ್ ಸಾರ್ ಅಂತ ಹೇಳಿ. ಇವತ್ತು ಇಷ್ಟು ಜನ ಹೆಣ್ಣುಮಕ್ಕಳು ಎಲ್ಲರೂ ಮೆನ್ ಆ್ಯಂಡ್ ವಿಮೆನ್ ಹಿಯರ್, ಹೀ ಈಸ್ ಟ್ರೈಂಗ್ ಟು ಡೂ ದ ಸೇಮ್ ಥಿಂಗ್ ಇಂಡೈರೆಕ್ಟ್ಲಿ ಅಲ್ವಾ, ಡೈರೆಕ್ಟ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಈಸ್ ಎಂಕರೇಜಿಂಗ್ ಎವ್ರಿಬಡಿ ಹ್ಯಾಸ್ ಅ ಟ್ಯಾಲೆಂಟ್. ನಮ್ಮಲ್ಲಿರುವಂಥ ಟ್ಯಾಲೆಂಟ್ನ ಗುರುತಿಸಿ ಅವ್ರಿಗೆ ಸ್ಫೂರ್ತಿ ತುಂಬುವಂಥ ಕೆಲಸನೇ ಈ ಒಂದು ಕಾರ್ಯಕ್ರಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವರ್ಣ ಭಾರತ್ ಫೌಂಡೇಶನ್ ಬಗ್ಗೆ ಮಾತಾಡಲೇಬೇಕು. ಮೊದಲನೇದಾಗಿ ನಾನು ಸಂತೋಷ್ ರಜನಿ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. 2012ರಿಂದ ಶುರುವಾದಂತಹ ಈ ಫೌಂಡೇಶನ್ ಹಲವಾರು ಜನಪರ ಸಮಾಜಪರ ಕೆಲಸಗಳನ್ನು ಮಾಡ್ಕೋತಾ ಬಂದಿದೆ. ಇದುವರೆಗೂ 4 ಲಕ್ಷ ಗಿಡಗಳನ್ನು ನೆಟ್ಟಿದ್ದಾರೆ. ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕೊಡ್ತಾ ಇದ್ದಾರೆ. ಅನೇಕ ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಾಕಷ್ಟು ಹೆಣ್ಣು ಮಕ್ಕಳನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಎಲ್ಲ ಕೆಲಸಗಳನ್ನು ಮುಂದುವರಿಸೋದಕ್ಕೆ ಆ ಭಗವಂತ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. Talented 17-year-old young achiever,
She is the founder and CEO of Battle of Words, the national level debater and a sportsperson, and a proud governor awardee. A huge round of applause for a young achiever, Stuti Gulanavar, for receiving this Excellence Award. Hello everyone, I am Stuti from the Battle of Words. I heartily thank Swarna Bharat Foundation for letting us get recognized in such a high society. And basically I want to tell you all that I believe that success isn't about comfort. It's about doing what others want to do, what achieve others can't. So basically today I want to tell you all to join us on Battle of Words. Thank you. Swarna Bharat Foundation proudly presents the National Excellence Award 2026 to Dr. Y.K. Vijayalakshmi Ma'am under the category of Guinness Record Holder Excellence in the Modeling Award 2026. ನನ್ನ ಹೆಸರು ಡಾಕ್ಟರ್ ವೈ ಕೆ ವಿಜಯಲಕ್ಷ್ಮಿ ಅಂತ. ಈ ಸ್ವರ್ಣ ಭಾರತ ಫೌಂಡೇಶನ್ ಅವರು ಸಂತೋಷ್ ಸರ್ ಅವರು ತುಂಬ ಎಕ್ಸಲೆಂಟಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದನ ತಿಳಿಸ್ಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. Award, Swarna Bharat Foundation proudly presents the National Excellence Award 2026 to Tabassum Taj under Social Entrepreneurship and Community Service Award. ನಮಸ್ತೆ. ನನಗೆ ಇವತ್ತು ಅವಾರ್ಡ್ ಸಿಕ್ಕಿದೆ ಅಂತದ್ದು ನನಗೆ ತುಂಬ ಖುಷಿಯಾದ ದಿನ. ಹಾಗಾಗಿ ನಾನು ಎಲ್ಲದಕ್ಕಿಂತ ಮೊದಲೇ ನಮ್ಮ ದೇವರಿಗೆ, ಮನೆ ದೇವರಿಗೆ ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಈ ಒಂದು ಅವಾರ್ಡಿಂದ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾಗೂ ಧನ್ಯವಾದ ಹೇಳ್ತೀನಿ. ಮತ್ತು ಹಾಗೆ ನನ್ನ ತಂದೆ ತಾಯಿಗೂ ನಾನು ಸ್ವತಂತ್ರವಾಗಿ ಹೇಳ್ತೀನಿ. ಹಾಗೆ ನನಗೆ ಇವತ್ತು ತುಂಬ ಖುಷಿಯಾದ ದಿನ. ನನ್ನ ತಂದೆ ತಾಯಿ ಇರ್ತಾಯಿದ್ರೆ ಜೀವನದಲ್ಲಿ, ಲೈಫ್ನಲ್ಲಿ ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇತ್ತು. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. National Excellence Award to Srimati Bharati O.V. Ma'am under the category of Best Vedic Astrologer and Social Worker Awards. ನಮಸ್ಕಾರ, ನನ್ನ ಹೆಸರು ಶ್ರೀಮತಿ ಭಾರತಿ ರಮೇಶ್. ಇವತ್ತು ನಾನು ಡಾಕ್ಟರ್ ರಜನಿ ಸಂತೋಷ್ ಅವರಿಗೆ 2ನೇ ಸತಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇಂಡಿಪೆಂಡೆನ್ಸ್ ಡೇ ಸಲುವಾಗಿ ಅವರ ಸಂಸ್ಥೆಯಿಂದ ನ್ಯಾಷನಲ್ ಎಕ್ಸಲೆನ್ಸ್ ಅವಾರ್ಡ್ಸನ್ನು ಅವರು ಈವೆಂಟ್ ನಡೆಸ್ತಾ ಇದ್ದಾರೆ. ಇದರಲ್ಲಿ ನನ್ನನ್ನು ಕೂಡ ಬೆಸ್ಟ್ ವೇದಿಕ್ ಅಸ್ಟ್ರಾಲಜರ್ ಮತ್ತು ಸೋಷಿಯಲ್ ವರ್ಕರ್ ಅಂತ ನನ್ನ ಸೇವೆಯನ್ನು ಐಡೆಂಟಿಫೈ ಮಾಡಿ ನನಗೆ ನ್ಯಾಷನಲ್ ಎಕ್ಸಲೆನ್ಸ್ ಅವಾರ್ಡನ್ನು ಕೊಟ್ಟಿದ್ದಕ್ಕೆ ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಕರ್ನಾಟಕ Deaf Women Foundation General Secretary, Outstanding Leadership in the Deaf Women Empowerment Award 2026. 2026ರ ರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿ ಸ್ವೀಕರಿಸಿರುವುದು ನನಗೆ ಅಪಾರ ಸಂತೋಷ ಮತ್ತು ಹೆಮ್ಮೆಯ ಸಂಗತಿಯಾಗಿದೆ. ವಿಶೇಷವಾಗಿ ಶ್ರವಣ ದೋಷ ಹೊಂದಿರುವವರಿಗಾಗಿ ನಾನು ಮಾಡುತ್ತಿರುವ ಸೇವೆಯನ್ನು ಗೌರವಿಸಿ ಗೌರವಿಸಿದ ಈ ವೇದಿಕೆಗೆ ನನ್ನ ಹೃದಯಪೂರ್ವಕ ವಂದನೆಗಳು. Swarna Bharat Foundation proudly presents the National Excellence Award to Dr. Dheeraj Rajbi, who is a passionate entrepreneur and business development strategist and founder of Dheeraj Business Development. Congratulations, sir. ನನ್ನ ಹೆಸರು ಹರ್ಷ ಅಂತ, ಇವರು ಕೀರ್ತಿ ಅಂತ. ಈ ಒಂದು ಎಕ್ಸಲೆನ್ಸ್ ಅವಾರ್ಡ್ಗೆ ನಮ್ಮನ್ನು ಗುರುತಿಸಿ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಒಂದು ಅವಾರ್ಡು ನನಗೊಬ್ಬನ ಸಲ್ಲಬೇಕಾದದ್ದಲ್ಲ, ನನ್ನ ವೈಫ್ಗೂ ಕೂಡ ಸಲ್ಲಬೇಕಾಗಿದ್ದು. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಇವರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಾಯ ಮಾಡಿದ್ದಾರೆ. ಇದೇ ರೀತಿ ಇವರು ಚಿಕ್ಕ ಕೆಲಸ ಮಾಡೋರನ್ನ ಗುರುತಿಸಿ ಎಲ್ಲರಿಗೂ ಒಂದು ವಿಷಯಗಳನ್ನ ಹೇಳಿದಾಗ ಇನ್ನೂ ಕೆಲಸ ಮಾಡೋಕ್ಕೆ ಇನ್ನೂ ಹೆಚ್ಚಾಗಿ ಇಷ್ಟ ಆಗುತ್ತೆ, ಇನ್ನೂ ಮುಂದೆ ಬರ್ಲಿಕ್ಕೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು ರಜನೀಶ್ ಸರ್. Excellence in Teaching and Education Award 2026. Swarna Bharat Foundation proudly presents the National Excellence Award 2026 to Ms. Farheen Sharif for Excellence in Teaching and Education Award of over 11 years of dedicated experience. ನಮಸ್ಕಾರ, ನನ್ನ ಹೆಸರು ಫರ್ಹೀನ್ ಅಂತ. ನನಗೆ ಬೆಸ್ಟ್ ಎಜುಕೇಟರ್ ಅವಾರ್ಡ್ ಅಂತ ಸಿಕ್ಕಿದೆ. ಇದು ತುಂಬ ಖುಷಿಕರವಾದ, ಎಲ್ಲರಿಗೂ, ಎಲ್ಲ ಸಾಧನೆಕರಿಗೂ ಎಲ್ಲ ಅವಾರ್ಡ್ ಕೊಡೋದಕ್ಕೆ ರಜನಿ ಸರ್ ಅವರಿಗೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್. Swarna Bharat Foundation proudly presents the National Excellence Award 2026 to Harshavardhan for the Excellence in Architecture and Interior Design Award for over successfully completing 100+ projects across South India and creating meaningful impact. Congratulations, sir.
hard work pays off, dreams do come true, tough times don't last, tough people do. Thank you so much. I would like to dedicate this award to my grandfather, Narayanappa, and it's so overwhelming today, and I'm highly thankful to this organization for giving me this National Excellency Award. Thank you so much. Bharat Foundation proudly presents the National Excellence Award 2026 to Dr. S. Kannan sir for outstanding contribution to the social. He has been conferred with the honorary doctorate and has involved in various social services and initiatives. Congratulations, sir. ನಮ್ಮ ಡಾಕ್ಟರ್ ಎಸ್ ಕಣ್ಣನ್ ಅಂತ ಸ್ವರ್ಣ ಭಾರತ್ ಫೌಂಡೇಶನಿಂದ ನನಗೆ ಅವಾರ್ಡ್ ಸಿಕ್ಕಿರೋದು ಭಾಳ ಹೆಮ್ಮೆ ಆಗಿದೆ. Swarna Bharat Foundation proudly presents the National Excellence Award 2026 to Lakshmi MP Rao ma'am in the recognition of outstanding contribution to the art and creative education. ನನ್ನ ಹೆಸರು ಲಕ್ಷ್ಮಿ ಎಂ ಪಿ ರಾವ್ ಅಂತ. ನನಗೆ ಇಲ್ಲಿ ಸ್ವರ್ಣ ಭಾರತದಿಂದ ಅವಾರ್ಡ್ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್. Swarna Bharat Foundation proudly recognizes Lubna ma'am as a self-made entrepreneur who transformed a small tailoring venture into a successful premium fashion design business. ಹಾಯ್, ನನ್ನ ಹೆಸರು ಲುಬ್ನಾ ಅಹಮದ್. ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಫ್ಯಾಷನ್ ಡಿಸೈನರ್ ಆಗಿ 30 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು, ಎಲ್ಲರಿಗೆ ಥ್ಯಾಂಕ್ ಯು ವೆರಿ ಮಚ್.